ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಹೊನ್ನವ ಮಂತ್ರಾಲಯಕ್ಕೆ ಹೇಗೆ ಹೋಗೋದು ಅಂತ ಹೇಳ್ತೀನಿ. ನಾವು ಸುಮ್ನಹಳ್ಳಿಯಿಂದ ಬಸ್ ತೊಗೊಂಡ್ವಿ. ಅದು ನಿಮಗೆ ಮೆಜೆಸ್ಟಿಕ್ಕಿಂದ ಅವೈಲಬಲ್ ಇದೆ. 242B ಅದು. ಆ ಬಸ್ಸಲ್ಲಿ ಹತ್ತಿ ನಾವು ಹೊನ್ನವ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಕೇಳಿದ್ವಿ. ಅವರೇ ಟಿಕೆಟ್ ಕೊಟ್ಟರು. ಚನ್ನದಾಸಿಪಾಳ್ಯ ಸ್ಟಾಪ್ ಅದಾಗಿತ್ತು. ಆಮೇಲೆ ಅಲ್ಲಿ ಹೋಗಿ ಇಳಿದ್ವಿ. ಅಲ್ಲಿಂದ ಆಟೋ ಸಮೇತ ಇದೆ. ಬಟ್ ಆದರೆ ನಾವು ನಡ್ಕೊಂಡು ಹೋದ್ವಿ ಹೊನ್ನವ ಮಂತ್ರಾಲಯಕ್ಕೆ. ಅಲ್ಲಿ ಹೋಗ್ತಾ ದಾರಿನಲ್ಲಿ ನಮಗೆ ಈ ಥರ ಎಲ್ಲ ನೋಡೋಕ್ಕೆ ಸಿಕ್ತು. ಆಮೇಲೆ ಅಲ್ಲಿ ಈ ಥರ ವಿಲೇಜ್ ಎಲ್ಲ ಇತ್ತು. ಲೈಕ್ ದನ ಕರುನೆಲ್ಲ ಕಟ್ಟಾಕಿದ್ರು. ಹೋಗ್ತಾ ದಾರಿನಲ್ಲಿ ನಮಗೆ ಈ ಥರದ್ದೊಂದು ಲೇಕು ಕೂಡ ಸಿಕ್ತು ನೋಡೋದಕ್ಕೆ. ತುಂಬ ಚೆನ್ನಾಗಿತ್ತು. ಆದರೆ ಇದು ನೋಡೋದಕ್ಕೆ ಸುಮ್ಮನೆ ವ್ಯೂ ಪಾಯಿಂಟಾಗಿ ನಾವು ನೋಡ್ಕೊಂಡು ಬಂದ್ವಿ. ಹಾಗೆ ಬರ್ತಾ ಅಲ್ಲಿ ಒಂದು ಪಿಕಾಕ್ ಕೂಡ ಗರಿ ಬಿಚ್ಚಿ ಕುಣಿತಾ ಇತ್ತು. ಹೀಗೆ ಅದು ತುಂಬ ನೋಡೋಕ್ಕೆ ಚೆನ್ನಾಗಿತ್ತು. ಹೋಗ್ತಾ ದಾರಿನಲ್ಲಿ ಇದೆಲ್ಲ ನೋಡೋಕ್ಕೆ ಚೆನ್ನಾಗಿತ್ತು. ಆಮೇಲೆ ಹೊನ್ನವ ಮಂತ್ರಾಲಯ ರೀಚ್ ಆದ್ವಿ. ಹಾಗೆ ಅದೇ ದಾರಿನಲ್ಲಿ ಬರ್ತಾ ಇದು ಹೊನ್ನವ ಮಂತ್ರಾಲಯ. ಅಲ್ಲಿನ ವಿಶೇಷ ಏನಂದರೆ ಕಾಯಿ ಕಟ್ಟಿ ಅಲ್ಲಿ ನಮಗೆ ಏನು ಬೇಕೋ ಅದನ್ನು ಕೇಳೋದು. ಪ್ರಸಾದ ಕೂಡ ಕೊಡ್ತಾರೆ ಅಲ್ಲಿ. ಟೈಮಿಂಗ್ಸ್ ಏನು ಇರಲ್ಲ ಅಂದ್ಕೊಂಡಿದ್ದೀನಿ, ಬಟ್ ನಂಗೆ ಗೊತ್ತಿಲ್ಲ ಅದು. ಪಕ್ಕದಲ್ಲೇ ನೇಚರ್ ಇತ್ತು. ಅಡಿಕೆ ತೋಟ ತುಂಬ ಚೆನ್ನಾಗಿ ಅಡಿಕೆ ಇದು ಸಸಿ ಎಲ್ಲ ಬೆಳೆದಿದ್ವು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅದು ಕೂಡ. ಆಮೇಲೆ ಬರ್ತಾ ಈ ಥರ ಒಂದು ಸನ್ಸೆಟ್ ಆಗ್ತಾಯಿತ್ತು. ಅಲ್ಲೊಂದು ಹಳ್ಳಿ ಮನೆ ಥರ ಇತ್ತು. ನೋಡೋಕ್ಕಂತೂ ಇನ್ನೂ ಚೆನ್ನಾಗಿತ್ತು.